ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ರುಚಿ ರುಚಿಯಾದಂತಹ ಸೊಪ್ಪು ಸಾರು ಹೆಂಗ್ ಮಾಡ್ಬೇಕು ಅಂತ ನೋಡೋಣ. ಪಾಲಕ್ ಸೊಪ್ಪು ಸಾರು ಹೆಂಗ್ ಮಾಡ್ಬೇಕು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಟೊಮೊಟೊ, 2 ಈರುಳ್ಳಿ, 5-6 ಬೆಳ್ಳುಳ್ಳಿ, ಮತ್ತೆ ಪಾಲಕ್, ಮೆಂತ್ಯ ಸೊಪ್ಪು. ಇವಾಗ ಒಂದು ಕಪ್ಪ ತೊಗರಿಬೇಳೆ ತಗೊಂಡು ತೊಳೆದಿಟ್ಟಿರೋ ತೊಗರಿಬೇಳೆ ತಗೊಂಡು ಕುಕ್ಕರ್ ಅಲ್ಲಿ ಹಾಕೊಳ್ಳಿ. ಅದಕ್ಕೆ ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಮತ್ತೆ ಮೆಂತ್ಯನ ಹಾಕೊಳ್ಳಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ಈಗ ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಈಗ ಕುಕ್ಕರ್ನ ಲಿಡ್ ಮುಚ್ಚಿ 4-5 ವಿಸಿಲ್ ಹಾಕ್ಸ್ಕೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಅದನ್ನ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಸೋಸ್ಕೊಳ್ಳಿ. ಸೋಸ್ಕೊಂಡು ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಆಗುವಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆಗಿದ್ಮೇಲೆ ಅದನ್ನ ವಾಪಸ್ ಸಾಂಬಾರ್ಗೆ ಹಾಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದ್ಸಲ ನಿಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಗೋಲ್ಡನ್ ಯೆಲ್ಲೋ ಕಲರ್ ಬಂದ್ಮೇಲೆ ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಟಿರೋ ಸಾಂಬಾರ್ನ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅಷ್ಟೇ, ರುಚಿ ರುಚಿಯಾದಂತಹ ಪಾಲಕ್ ಸೊಪ್ಪು ಸಾಂಬಾರ್ ರೆಡಿ ಆಯ್ತು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಸಿಗೋಣ. ಬಾಯ್.